ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಬಕಾರಿ ಲಂಚಾವತಾರದ ಕರ್ಮಕಾಂಡದ ಸುಳಿಗೆ ಸಿಕ್ಕ ಮಂತ್ರಿ ತಿಮ್ಮಾಪುರೆ ಅವರ ತಲೆದಂಡ ಆಗುತ್ತಾ? ಅವರ ರಾಜೀನಾಮೆಯನ್ನ ಪಡೆದು ಅವರ ಸಂಪುಟದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಗೆ ಹಾಕ್ತಾರ? ವಿಧಾನಮಂಡಲದ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಪ್ರಮುಖ ಪ್ರಶ್ನೆ ಉದ್ಭವವಾಗಿದೆ. ಇಲಾಖೆಯಲ್ಲಿನ ಭಾರೀ ಲಂಚಾವತಾರ, ಭಾರೀ ಭ್ರಷ್ಟಾಚಾರ ಇಡೀ ಸರ್ಕಾರವನ್ನೇ ಬಿಕ್ಕಟ್ಟಿಗೆ, ಮುಜುಗರೆಗೆ, ನಾಚಿಕೆಗೆ ಸಿಲುಕಿಸಿದೆ. ಹೀಗಾಗಿ ಈ ಮುಜುಗರವನ್ನ ವಿಧಾನಮಂಡಲದಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಈ ಸರ್ಕಾರ ಹೇಗೆ ಎದುರಿಸುತ್ತೆ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಈ ಬಾರಿ ವಿಧಾನಮಂಡಲದ ಅಧಿವೇಶನದಲ್ಲಿ ನರೇಗಾ ಯೋಜನೆಯನ್ನು ರದ್ದುಪಡಿಸಿ ಜೀರಾಮ್ಜಿಯನ್ನು ತಂದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಹಾರ ನಡೆಸುವುದರ ಮೂಲಕ ಬಿಜೆಪಿಯನ್ನ ಬಿಕ್ಕಟ್ಟಿಗೆ, ಒತ್ತಡಕ್ಕೆ, ಮುಜುಗರಕ್ಕೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ತಂತ್ರವನ್ನು ರೂಪಿಸಿದೆ. ಆದರೆ ಅಬಕಾರಿ ಇಲಾಖೆಯ ಭಾರೀ ಲಂಚಾವತಾರ, ಭಾರೀ ಭ್ರಷ್ಟಾಚಾರ ಈ ಒಂದು ಯತ್ನಕ್ಕೆ ಕಂಟಕ ಆಗಿದೆ, ಅಡ್ಡಿಯಾಗಿದೆ. ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ, ಕೋಟ್ಯಾಂತರ ಭ್ರಷ್ಟಾಚಾರ ನಡೀತಿರುವ ಬಗ್ಗೆ ಅಲ್ಲಿ ಇಲಾಖೆಯ ಅಧಿಕಾರಿಗಳು ಇದರಲ್ಲಿ ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರುವ ಟೇಪು ಸಿಕ್ಕಿರೋದು, ಸಚಿವರಿಗೆ ಹಣ ಕೊಡಬೇಕು ಎನ್ನುವಂತಹ ಒಂದು ಆಡಿಯೋ ಸಿಕ್ಕಿರೋದು ಇದೀಗ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬೇನೆ ಆಗಿದೆ, ಸರ್ಕಾರಕ್ಕೆ ಮುಜುಗರ ತಂದಿದೆ. ಮತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೀನಾರಾಯಣ್ ಎನ್ನುವರು ಇದೀಗ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಲೋಕಾಯುಕ್ತದಲ್ಲಿ ಸಚಿವರ ಹೆಸರು ಹೇಳಿ ಅವರಿಗೂ ಹಣ ಕೊಡಬೇಕು ಅಂತ ಹೇಳಿ ದೂರನ್ನ ದಾಖಲು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದೆ. ಇದು ಸರ್ಕಾರಕ್ಕೆ ಅತ್ಯಂತ ಮುಜುಗರದ ಸಂಗತಿಯಾಗಿದೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಭಾರತೀಯ ಜನತಾ ಪಕ್ಷ ಇದನ್ನ ಒಂದು ದೊಡ್ಡ ಅಸ್ತ್ರವಾಗಿ ಸರ್ಕಾರದ ವಿರುದ್ಧ ಪ್ರಯೋಗಕ್ಕೆ, ಸಚಿವರ ತಲೆದಂಡಕ್ಕೆ ಆಗ್ರಹಿಸಿ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ವು. ಮತ್ತು ಈ ನಿಲುವಳಿ ಸೂಚನೆಗೆ ಬದಲಾಗಿ ಬೇರೊಂದು ನಿಯಮದಡಿಯಲ್ಲಿ ಇದನ್ನ ಚರ್ಚೆಗೆ ತರೋದಕ್ಕೆ ನಾವು ಸಿದ್ಧ ಅಂತ ಸಭಾಧ್ಯಕ್ಷರು, ಸಭಾಪತಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಮತ್ತೊಂದು ದಿನ ಈ ಪ್ರಕರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಈ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಹಣಿಯೋದಕ್ಕೆ ಪ್ರತಿಪಕ್ಷಗಳು ಸಿದ್ಧತೆಯನ್ನು ನಡೆಸಿವೆ. ವಿಧಾನಸಭೆಯ ಒಂದು ದೃಶ್ಯವನ್ನು ನಾವು ತೋರಿಸ್ತಿದ್ದೀವಿ. ಅಶೋಕ್ ಅವರು ಅಟ್ಯಾಕ್ ಮಾಡ್ತಿದ್ದಾರೆ, ಅಬಕಾರಿ ಇಲಾಖೆಯಲ್ಲಿರುವ ಲಂಚಾವತಾರದ ಪಟ್ಟಿಯನ್ನ ಹೇಳ್ತಿದ್ದಾರೆ, ಹೇಗೆ ಸಚಿವರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವ ಒಂದು ವಿವರವನ್ನು ಕೂಡ ಕೊಡ್ತಿದ್ದಾರೆ. ನಾವೀಗ ಈ ದೃಶ್ಯಗಳನ್ನ ನೋಡೋಣ. ಮೈಸೂರಲ್ಲಿ 12ರಿಂದ 15,000, ಕಲಬುರಗಿಯಲ್ಲಿ 10ರಿಂದ 12,000, ಮಂಗಳೂರಲ್ಲಿ 10,000, ಕಬ್ಬು ಪೊಬ್ಬರಲ್ಲಿ 2 ಲಕ್ಷ ಇದೆಲ್ಲ ಬಂದಿರೋದು. ಪತ್ರಿಕೆ ಬಂದಿರೋದು, ಪತ್ರಿಕೆ ನೋಡು. ನಾನಾ ಬಂದಿದ್ದೀನಿ, ನೋಡಿ ನಾನು ಬಂದಿದ್ದೀನಿ. ಹಾಕಿ ಕೇಸ್ ಮಂತ್ರಿಗಳೇ ಯಾರು ಬಂದಿದ್ದಾರೆ? ಹಾಕಿ ಮಂತ್ರಿ ಅನುಮತಿ ಮಂತ್ರಿ ಈಗ ಪ್ರತಿಪಕ್ಷ ನಾಯಕರು. ಸರ್ಕಾರ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಮತ್ತು ಹಿಂಸೆಗೆ ಸಿಲುಕ್ತಿರುವ ದೃಶ್ಯಗಳನ್ನ ನಾವು ನೋಡಿದ್ವಿ. ದೇಶಪಾಂಡೆ ಅಂಥವ್ರು, ದಿನೇಶ್ ಗುಂಡೂರಾವ್ ಅಂಥವ್ರು ಸಮರ್ಥಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿರುವಂತಹ ದೃಶ್ಯಗಳನ್ನ ನೋಡಿದ್ವಿ. ಖುದ್ದು ಸಚಿವರು ಎದ್ದು ನಿಂತು ಏನೋ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷ ನಾಯಕರಾದ ಅಶೋಕ್ ಈ ಅಬಕಾರಿ ಲಂಚಾವತಾರದ ವಿಚಾರದಲ್ಲಿ ಸಚಿವರ ತಲೆದಂಡಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ. ಇದು ಪ್ರಿಯಾಂಬಲ್ಲು, ಅಂದ್ರೆ ನಿಲುವಳಿ ಸೂಚನೆ ಮಂಡಿಸುವ ಹಂತದಲ್ಲೇ ಇಷ್ಟು. ಇದನ್ನ ಸಮಗ್ರವಾಗಿ ಚರ್ಚೆಗೆ ತೆಗೆದುಕೊಂಡ್ರೆ ಕೋಲಾಹಲ ನಿಶ್ಚಿತ. ಮುಖ್ಯಮಂತ್ರಿಯಿಂದ ಉತ್ತರ ಕೊಡೋದಕ್ಕೂ ಸಾಧ್ಯವಿಲ್ಲ ಎನ್ನುವಂತಹ ಪರಿಸ್ಥಿತಿ. ಖುದ್ದು ಸಿದ್ದರಾಮಯ್ಯನವರೇ ಮುಜುಗರವನ್ನು ಅನುಭವಿಸೋದು ನಮಗೆ ಮೇಲ್ನೋಟಕ್ಕೆ ನಿಶ್ಚಿತ. ಇದರ ನಡುವೆ ಇನ್ನೊಂದು ಕುತೂಹಲಕಾರಿ ಸಂಗತಿಯನ್ನ ನಾನು ನಿಮಗೆ ಹೇಳ್ತಿದ್ದೇನೆ. ಸಚಿವರು ಸದನದ ಹೊರಗೆ ರಿಯಾಕ್ಟ್ ಮಾಡಿದ್ದಾರೆ. ಸಚಿವರು ಸದನದ ಹೊರಗೆ ಅಧಿವೇಶನ ನಡೀತಿರ್ಬೇಕಾದ್ರೆ ಅಧಿವೇಶನದಲ್ಲಿ ಉತ್ತರಿಸಬೇಕಾದಂತಹ ಸರ್ಕಾರ, ಅಧಿವೇಶನದಲ್ಲಿ ಉತ್ತರಿಸಬೇಕಾದಂತಹ ಸಚಿವರು ಅಲ್ಲಿ ರೈಸ್ ಆಗ್ತಿದ್ದಂಗೆ ಅಧಿವೇಶನದ ಹೊರಗೆ ಬಂದು ಪ್ರತಿಪಕ್ಷಗಳ ನಿಲುವಳಿ ಸೂಚನೆಗೆ ಅವರು ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನಾನ್ಯಾಕೆ ರಾಜೀನಾಮೆ ಕೊಡ್ಲಿ? ಇದು ಸಚಿವ ತಿಮ್ಮಾಪುರೆ ಹೇಳಿರುವಂತಹ ಮಾತು. ನಾನ್ಯಾಕೆ ರಾಜೀನಾಮೆ ಕೊಡ್ಲಿ, ನಾನು ಕೊಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ.
ಆ ಒಂದು ದೃಶ್ಯವನ್ನು ಕೂಡ ನೋಡೋಣ. ಇಂಥ ಆಡಿಯೋಗಳ ಮೇಲೆ ಯಾವನೊಬ್ಬ ಮಾತಾಡಿದಾನಂದ್ರೆ ರಾಜೀನಾಮೆ ಕೊಟ್ಬಿಟ್ಟ. ನೋಡ್ರಿ, CM ಅಲ್ಲ, ಇನ್ನೊಬ್ರಲ್ಲ, ಎಲ್ಲರೂ ನಾನು ತಪ್ಪಿದ್ರೆ ನನ್ನ ಬಿಟ್ಟು ಬಿಡ್ತಾರೆ. CM ಬಿಡ್ಬೋದು, ಪಾರ್ಟಿನೂ ಬಿಡ್ಬೋದು, ನಾನು ತಪ್ಪಿಲ್ಲ ಅಂತ ಎದಕ್ಕೆ ಬಿಡ್ತಾರೆ? ತಿಮ್ಮಾಪುರೆ ಅವರ ಆರ್ಗ್ಯುಮೆಂಟ್ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇಲಾಖೆನಲ್ಲಿ ಕೆಲವರು ಭ್ರಷ್ಟರಿದ್ದಾರೆ, ಅವ್ರು ನನ್ನ ಹೆಸರು ಹೇಳ್ಕೊಂಡು ಹಣ ವಸೂಲಿ ಮಾಡ್ತಿರ್ಬೋದು. ನಾನು ನೇರವಾಗಿ ಹಣ ವಸೂಲಿ ಮಾಡಿದ್ದೀನ, ಹಣ ಕೇಳಿದ್ದೀನ, ಅದಕ್ಕೆ ಪ್ರೂಫ್ ಇದೆಯಾ? ಇದು ಸಚಿವರ ವಾದ. ಈ ವಾದದ ಮಧ್ಯೆ ಅಧಿಕಾರಿಗಳು ಹಣ ವಸೂಲಿ ಮಾಡ್ತಿದ್ದಾರೆ ಇಲಾಖೆಯಲ್ಲಿ ಅಂತ ಖುದ್ದು ಸಚಿವರೇ ಒಪ್ಕೋತಾರೆ. ಹೀಗಿದ್ರೆ ಇನ್ಯಾವ ಲೆಕ್ಕ ಸ್ವಾಮಿ? ಖುದ್ದು ಸಚಿವರೇ ಹೇಳ್ತಾರೆ ಅಧಿಕಾರಿಗಳು ಹಣ ವಸೂಲಿ ಮಾಡ್ತಿರ್ಬೋದು ಅಂತ. ಆ ದೃಶ್ಯವನ್ನೂ ನೋಡೋಣ ಬನ್ನಿ. ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ ನಿನ್ನ ಹೆಸರು ಹೇಳ್ಕೊತಾರಪ್ಪ. ತನಗೆ ದುಡ್ಡು ಬೇಕಾಗಿರುತ್ತೆ, ನನಗೆ ಇಟ್ಟು ಕೊಡ್ಬೇಕು, ಅಟ್ಟು ಕೊಡ್ಬೇಕು ಅಂತ ತಿಳ್ಕೊತಾರೆ. ಅದು ನಾನು ಕೇಳಿದ್ದೀನಿ ದುಡ್ಡು. ಅದು ಮಾಡ್ತಾನೆ ಇರ್ತಾರೆ. ಇವೆಲ್ಲ ನಡೆಯುದೇ. ರಾಜಕಾರಣ ಮಾಡೋರು ಇರ್ತಾರೆ, ನಮ್ಗೆ ಕೆಟ್ಟ ಹೆಸರು ತರೋರು ಇರ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ, ಹೊಸ ಸಿಸ್ಟಮ್ ತಂದಿರ್ತೀವಿ. ಇಂಥದ್ರ ನಮ್ಮನ್ನು ಸಿಗಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಏನಿದೆ ಅದರಲ್ಲಿ? ಅಂದ್ರೆ ಎಂತಹ ಒಬ್ಬ ಮಂತ್ರಿ ತನ್ನನ್ನು ತಾನು ಹೇಗೆ ಸಮರ್ಥಿಸ್ಕೊತಿದ್ದಾರೆ ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ. ಅಧಿವೇಶನ ನಡೀತಿರ್ಬೇಕಾದ್ರೆ ಅಧಿವೇಶನಕ್ಕೆ ಅವರು ಬದ್ಧರಿರಬೇಕು. ಅಧಿವೇಶನದಲ್ಲಿ ಚರ್ಚೆಯ ಬಳಿಕ ಅಧಿವೇಶನದಲ್ಲಿ ಸದನಕ್ಕೆ ಗೌರವ ಸೂಚಿಸಿ ಅಲ್ಲಿ ಉತ್ತರವನ್ನು ಕೊಡಬೇಕು. ಇದು ನಿಯಮ. ಆದರೆ ಸದನದ ಹೊರಗೆ ಮಾತಾಡೋದ್ರ ಮೂಲಕ ಸದಸ್ಯರ ಹಕ್ಕಿನ ಚ್ಯುತಿಯನ್ನ ಸಚಿವರು ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸದನದಲ್ಲಿ ಚರ್ಚೆಯ ಬಳಿಕ ಕೊಡಬೇಕಾದಂತಹ ಉತ್ತರವನ್ನ ಚರ್ಚೆಗೆ ಮುನ್ನವೇ ಸದನದ ಹೊರಗೆ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೊಟ್ಟಿದ್ದಾರೆ. ಇದು ಸಾಕಷ್ಟು ಕೋಲಾಹಲಕ್ಕೂ ಕೂಡ ಕಾರಣ ಆಗುವ ಸಾಧ್ಯತೆ ಇದೆ. ಇವೆಲ್ಲಕ್ಕಿಂತ ತಮಾಷೆ ಅಂತಂದ್ರೆ, ಇಷ್ಟೆಲ್ಲ ಚರ್ಚೆ ಕೋಲಾಹಲ ನಡೆದ್ರು ಎಲ್ಲಿ ನಮಗೆ ಡ್ಯಾಮೇಜ್ ಆಗ್ಬಿಡುತ್ತೋ ಅಂತ ಮೊದಲೇ ರಾಜೀನಾಮೆಯನ್ನು ಪಡ್ಕೊಳ್ಳುವಂತಹ ಪದ್ಧತಿ ಇದೆ. ಆದರೆ ಈ ವಿಚಾರದಲ್ಲಿ ಹಾಗಾಗ್ತಿಲ್ಲ. ಸಚಿವರ ಹಿಂದೆ ಪ್ರಭಾವಿಗಳು ನಿಂತಿರೋದು ನಮಗೆ ವ್ಯಕ್ತ ಆಗುತ್ತೆ. ಈ ಹಿಂದೆ ಮೊದಲು ಈ ಅಬ್ಕಾರಿ ವಹಿವಾಟುದಾರರು ಸಂಘ ಸಚಿವರ ವಿರುದ್ಧ ನೇರವಾಗಿ ದೂರನ್ನ ಮುಖ್ಯಮಂತ್ರಿ ಕೊಟ್ಟಿತ್ತು. ಭಾರಿ ಭ್ರಷ್ಟಾಚಾರದಲ್ಲಿ ಸಚಿವರು ತೊಡಗಿದ್ದಾರೆ, ನಮಗೆ ಅಧಿಕಾರಿಗಳ ಮೂಲಕ ಹಿಂಸೆ ಕೊಡಿಸ್ತಿದ್ದಾರೆ ಅಂಥೇಳಿ. ಆಗ್ಲೂ ಕೂಡ ಈ ಸಚಿವರು ಪಾರಾಗಿದ್ದರು. ಈಗ ಮತ್ತೊಂದು ಸ್ಕ್ಯಾಂಡಲ್ ಇದೆ. ಈಗಲೂ ಕೂಡ ಸಚಿವರು ನಾನು ಪಾರಾಗ್ತೀನಿ ಎನ್ನುವಂತಹ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಅಂದರೆ ಈ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಪ್ರಭಾವಿಯೊಬ್ಬರ ಕೃಪಾ ಕಟಾಕ್ಷ ಈ ಸಚಿವರಿಗೆ ಇದೆಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಆದ್ದರಿಂದ ಇಲ್ಲಿ ನರೇಗಾ ವಿಚಾರದಲ್ಲಿ ಕೇಂದ್ರವನ್ನ ಬಿಕ್ಕಟ್ಟಿಗೆ ಬಿಜೆಪಿಯನ್ನ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಸಿಲುಕಿಸುವಂತಹ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ತಾನೇ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಕ್ಕಿದೆ ಮತ್ತು ಸಚಿವರ ಮೇಲೆ ರಾಜೀನಾಮೆ ಒತ್ತಡ ಹೆಚ್ಚಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.